ನಿಮ್ಮ ವಾಹಿನಿ, ಇದ್ದಿದ್ದು ಇದ್ದ ಹಾಗೆ. ತೆರಿಗೆ ಹಣ ಪೋಲಾಗ್ತಾ ಇದೆ. ಈ ನಕಲಿ ವಿಎಗಳನ್ನ ಇಟ್ಕೋಬೇಕಾ? ಇವರಿಂದ ಜನರ ಸಾಮಾನ್ಯರ ಕೆಲಸ ಆಗುತ್ತಾ? ಇವರು ಒಳ್ಳೇದು ಮಾಡ್ತಾರೆ? ಇವರು ಅಯೋಗ್ಯರು. ಈ ಕಳ್ಳರು, ಈ ಸುಳ್ಳರು, ದಗಾಕೋರರು ಹೆಂಗೆ ಬಂದ್ರು ಇಲ್ಲಿಗೆ? ಯಾಕೆ ತನಿಖೆ ಮಾಡಿಲ್ಲ? ಯಾಕೆ ಬಂಧಿಸಿಲ್ಲ? ಇನ್ನು ಯಾಕೆ FIR ಮಾಡಿಲ್ಲ ಇವ್ರ ಮೇಲೆ? ನೋಡಿ, ಏನು ಸಿವಿಲ್ ಆಗ್ತಿದೆ ಇವ್ರಿಗೆ. ಈ ಸರ್ಕಾರಿ ನೌಕರರ ಆ್ಯಕ್ಟ್ ಇದೆಯಲ್ಲ, ಆ್ಯಕ್ಟ್ 1977, 20 ಅಡಿ ಇವ್ರ ಮೇಲೆ ಕ್ರಮ ಕೈಗೊಳ್ಬೇಕು ಅಂತೇಳಿ ಸಿವಿಲ್ ಆಗ್ತಿದೆ. ಆ 20 ಅಡಿ ಏನು ಕ್ರಮ ಕೈಗೊಳ್ಬೇಕು? ಇವ್ರು ತಪ್ಪು ಮಾಡಿದ್ದಾರೆ ಅಥವಾ ಸುಳ್ಳು ಸರ್ಟಿಫಿಕೇಟ್ ಮಾಡಿದ್ದಾರೆ ಅಂದರೆ ಇಮ್ಮಿಡಿಯೇಟ್ FIR ಆಗಬೇಕು, ಇಮ್ಮಿಡಿಯೇಟು ಬಂಧಿಸಬೇಕು, ತನಿಖೆಗೆ ಒಳಪಡಿಸಿ ಇವ್ರನ್ನ ವಜಾ ಮಾಡಬೇಕು. ಇವ್ರಿಗೆ ಸಾರ್ವಜನಿಕರ ತೆರಿಗೆ ದುಡ್ಡನ್ನು ಸಂಬಳ ಕೊಟ್ಟಿದ್ದೀವಲ್ಲ, ಆ ಸಂಬಳನ ವಸೂಲಿ ಮಾಡಬೇಕು. 1 ಕೋಟಿ ಸಂಬಳ ಹೋಗಿದೆ ಇವ್ರಿಗೆ ಇಲ್ಲಿವರೆಗೂ. 1 ಕೋಟಿ ಸಂಬಳ ಹೋಗಿದೆ, ಅದನ್ನು ವಸೂಲಿ ಮಾಡಬೇಕು. ಆ ವಸೂಲಿ ಮಾಡೋವಂಥ ಕೆಲಸವನ್ನು ಇವರೇ ದೋಷಾರೋಪ ಪಟ್ಟಿ ಮಾಡಿದ್ದಾರೆ, ಇವರೇ ಪ್ರೂವ್ ಮಾಡಿದ್ದಾರೆ ಇವರು ನಕಲಿ ಅಂತ. ಆದರೂ ಕೂಡ ಇವ್ರನ್ನ ಇಟ್ಕೊಂಡಿದ್ದಾರೆ. ನೋಡಿ, ಗಣೇಶ್ ಅನ್ನೋ ಒಂದು ಹುಡುಗ ಇದ್ದಾನೆ, VA. ಅವ್ನ ಊರು ಯಾವುದು ಗೊತ್ತಾ? ಚಿತ್ರದುರ್ಗದ ತಾಳಿಕಟ್ಟೆ ಅಂತ. ಆ ತಾಳಿಕಟ್ಟೆನಲ್ಲಿ ದೊಡ್ಡ ಜಾಲ ಇದೆ. 350 ಜನ ನೌಕರರಿದ್ದಾರೆ ಈ ರಾಜ್ಯದಲ್ಲಿ, ವಿವಿಧ ಇಲಾಖೆ. ಅದು PDO ಆಗ್ಬೋದು, ಲೈನ್ಮೆನ್ ಆಗ್ಬೋದು, ಇನ್ನಿತರ ಇಲಾಖೆ, ಈ VAಗಳಿರ್ಬೋದು, ದೊಡ್ಡ ದೊಡ್ಡ ಆಫೀಸರ್ಗಳು, B ಗ್ರೇಡ್, B ದರ್ಜೆಯ ನೌಕರರಿದ್ದಾರೆ, ಅಧಿಕಾರಿಗಳಿದ್ದಾರೆ. ಇವರೆಲ್ಲರೂ ಏನು ಗೊತ್ತಾ? 350 ಜನ ನಾನು ಪಾಯಿಂಟ್ ಔಟ್ ಮಾಡ್ತಾ ಇದ್ದೀನಿ, ಇನ್ನೂ ಜಾಸ್ತಿ ಇರ್ಬೋದು. ಇಲ್ಲಿ ನಕಲಿ ಸರ್ಟಿಫಿಕೇಟ್ನ ತಗೊಂಡು ಇಷ್ಟು ಜನ ನೌಕರರಾಗಿದ್ದಾರೆ. ಅದರೊಳಗಡೆ ಇವನು ಒಬ್ಬ ಗಣೇಶ, ಇನ್ನೊಬ್ಬ ಇಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಚಿತ್ರದುರ್ಗಕ್ಕೆ, ಚಿಕ್ಕಮಂಗ್ಳೂರಿಗೆ. ಅವನು ಸಿದ್ದಪ್ಪ ಅಂತ, ಅವನದು ತಾಳಿಕಟ್ಟೆನೆ. ಇವತ್ತು ಅಡಿಗೆ ಸಹಾಯಕರು, ಕಳೆದ ಬಾರಿ ಅಡಿಗೆ ಸಹಾಯಕರನ್ನಾಗಿ ನೇಮಕ ಮಾಡಿದೆ ಸರ್ಕಾರ, ಅಲ್ಲೂ ಕೂಡ ತಾಳಿಕಟ್ಟೆಯವರಿದ್ದಾರೆ. ಇದು ದೊಡ್ಡ ಜಾಲ. ಅವ್ರಿಗೇನಂದರೆ ಉದ್ಯೋಗ ತಗೋಬೇಕು, ನಕಲಿ ಸರ್ಟಿಫಿಕೇಟ್ ತಗೋಬೇಕು, ಮಾಡಿಸ್ಬೇಕು. ಆ ನಕಲಿ ಸರ್ಟಿಫಿಕೇಟ್ ಮಾಡಿಸೋಕ್ಕೆ 4-5 ಲಕ್ಷ ಇನ್ವೆಸ್ಟ್ ಮಾಡಿ ಸರ್ಟಿಫಿಕೇಟ್ ತಗೊಂಡು ಇವರು ಈ ಥರ ಅಕ್ರಮವಾಗಿ ಇಲಾಖೆಗೆ ಬಂದರೆ ಸಾರ್ವಜನಿಕರ, ಬಡವರ, ಅಮಾಯಕರ ಕೆಲಸ ಮಾಡ್ತಾರೆ, ರೈತರ ಕೆಲಸ ಮಾಡ್ತಾರೆ ಅವರು. ಯಾಕೆ ಈ ತಾಲೂಕು ಆಡಳಿತಕ್ಕೆ ಇದು ಅರ್ಥ ಆಗಿಲ್ಲ? ನಾವು ಪ್ರೆಸ್ ಮೀಟ್ ಮಾಡಿದ್ದೀವಿ, ತಾಲೂಕು ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ, ಜಿಲ್ಲಾಧಿಕಾರಿಗಳಿಗೂ ಮನವಿ ಕೊಟ್ಟಿದ್ದೀವಿ. ಆದರೂ ಕೂಡ ಅವ್ರನ್ನ ಇನ್ನೂ ಆಯಕಟ್ಟಿನ ಜಾಗದಲ್ಲೇ, ಈಗ ಆಲ್ರೆಡಿ ದುಡ್ಡು ವಸೂಲಿ ಮಾಡ್ತಾರೆ. ಲ್ಯಾಂಡ್ ತೋರಿಸೋದು ಜಾಗ ಇದೆ ನೋಡ್ಕೊ ಅಂತ, ಅದಕ್ಕೆ ಮಾರ್ಕ್ ಮಾಡೋದು, 4 ಲಕ್ಷ 5 ಲಕ್ಷ ದುಡ್ಡು ಇಸ್ಕೊಳ್ಳೋದು, ಖಾತೆ ಮಾಡೋದು ಮಾಡ್ತಾ ಇದ್ದಾರೆ. ಇದು ಗಂಭೀರ ಆರೋಪ ಮಾಡ್ತಾ ಇದ್ದೀನಿ ಅಂತಂದರೆ ಜಿಲ್ಲಾಡಳಿತ, ತಾಲೂಕು ಆಡಳಿತ ಏನು ಮಾಡ್ತಾ ಇದ್ದೀನಿ? ನಿದ್ದೆ ಮಾಡ್ತಾ ಇದೆಯಾ? ನೋಡಿ, 1000 ಎಕರೆ ಜಮೀನು ಹೋಗಿದ್ದಿಲ್ಲ, ಅವಾಗಲೂ ಕೂಡ ಈ ತಾಲೂಕಲ್ಲಿ ಹೋರಾಟ ಆಗಲಿಲ್ಲ. ಹೆಂಗಾಗಿ ಹೋಯ್ತಿದ್ದು ಅಂತ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ತಾಲೂಕು ಆಡಳಿತಕ್ಕೆ. ನಾನು ಇದೇ ಊರಿನವನು, ಇದೇ ತಾಲೂಕವನು. ನಿಮ್ಮ ಆಟ, ತಾಲೂಕು ಆಡಳಿತದ ಆಟ ನಡೆಯಲ್ಲ. ನಾನು ಇಲ್ಲೇ ಉಳ್ಕೊಂಡು ಕೆಲಸ ಮಾಡ್ತೀನಿ, ನಿಮ್ಮನ್ನು ಜೈಲು ಕಳಿಸ್ತೀನಿ. ದಂಡಾಧಿಕಾರಿಗಳು ಶಾಮೀಲಾಗಿದ್ದಾರಾ? ಇನ್ಯಾರು ಶಾಮೀಲಾಗಿದ್ದಾರೆ ಈ ನಕಲಿ ವಿಎಗಳ ಜೊತೆನಲ್ಲಿ? ಹೆಂಗೆ ಹೋಯ್ತು ಈ 1000 ಎಕರೆ ಜಮೀನು? ಆ ತಹಸೀಲ್ದಾರ್ನ ಬಂಧಿಸಬೇಕಾಗಿತ್ತು. ಅವನೇ ತಾನೇ ಅಪ್ರೂವಲ್ ಕೊಡೋದು ಪಹಣಿ ಮಾಡೋಕ್ಕೆ ಫೈನಲ್ಲು. ಆತನಿಗೆ FIR ಆಗಿಲ್ಲ. ಯಾರೋ D ಗ್ರೂಪ್ ಅವರು 2nd ದರ್ಜೆ ನೌಕರರ ಮೇಲೆ FIR ಹಾಕ್ಬಿಟ್ಟು ನೀವು ಕೈ ತೊಳ್ಕೊತೀರಲ್ಲ, ಮಾನ ಮರ್ಯಾದೆ ಇಲ್ವಾ ನಿಮಗೆ? ಸಾರ್ವಜನಿಕರು ತೆರಿಗೆ ದುಡ್ಡು, ಸಾರ್ವಜನಿಕರು ಗೋಮಾಳನ ನೀವು ಖಾತೆ ಮಾಡ್ತೀರಿ. ಗೋಮಾಳ ಅಂತ ಯಾಕೆ ಬಿಟ್ಟಿದೆ ಸರ್ಕಾರ? ಗೋವುಗಳಿಗೆ ಹುಲ್ಲು ಮೇಯಕ್ಕೆ, ತಿರುಗಾಡ್ಲಿಕ್ಕೆ, ಅವಕ್ಕೆ ಓಡಾಡಲಿಕ್ಕೆ ಜಾಗ ಮಾಡಿಕೊಟ್ಟಿರಿ ಗೋಮಾಳ ಅಂತ. ಇದನ್ನು ಖಾತೆ ಮಾಡ್ತೀರಿ ನೀವು? ಇದಕ್ಕೆ ಕೇಳೋಕ್ಕೆ ದಾತ್ರಿಲ್ಲ ಯಾರು? ನಾವು ಇವ್ರು ನಕಲಿ ವಿಎಗಳಿದ್ದಾರೆ, ಇವರಿಂದ ಭ್ರಷ್ಟಾಚಾರ ತುಂಬಿ ತುಳುತ್ತಾ ಇದೆ, ಇವ್ರನ್ನ ವಜಾ ಮಾಡಿ ಅಂದರೆ ವಜಾ ಮಾಡ್ತಾ ಇಲ್ಲ. ಏನು ಮಾಡ್ತಾ ಇದ್ದೀರಿ ನೀವು? ಯಾಕೆ? ಯಾರ ಪರವಾಗಿ ಕೆಲಸ ಮಾಡ್ತಾ ಇದ್ದೀರಿ? ಅವ್ರು ಕಂಡ್ರೆ ನಿಮಗೆ ಭಯನಾ? 5-6 ಜನ ನಕಲಿ ವಿಎಗಳಿದಾರಲ್ಲ, ಅವ್ರು ಕಂಡ್ರೆ ನಿಮಗೆ ಭಯನಾ? ಯಾಕೆ ಅವ್ರನ್ನ ಇಟ್ಕೊಂಡಿದ್ದೀರಿ? ಮತ್ತು ನಾವು ಯಾವ ಥರ ಹೋರಾಟ ಮಾಡಬೇಕು? ಇದೇ ಲಾಸ್ಟು. ನಾಳೆಯಿಂದ ಅವ್ರ ಮೇಲೆ ಕ್ರಮ ಜರುಗಿಸ್ಬೇಕು. ನಾವು ಬಿಡಲ್ಲ. ನಮ್ಮ ಸಂಘಟನೆ, ಹಲವಾರು ದಲಿತ ಪರ ಸಂಘಟನೆಗಳು ನಮ್ಮ ಜೊತೆ ಕೈ ಜೋಡಿಸಿದ್ದಾವೆ. ದಲಿತ ಸಂಘಟನೆಗಳು ನಮ್ಮ ಜೊತೆ ಇದ್ದಾವೆ. ಇವತ್ತು ಸ್ಯಾಂಪಲ್ಲು ಇಡೀ ಅವರವರು ಎಲ್ಲೆಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, ಯಾವ್ಯಾವ ಸರ್ಕಲ್ ಕೆಲಸ ಮಾಡ್ತಾರೆ, ಆ ಗ್ರಾಮದ ರೈತರು ಇಲ್ಲಿಗೆ ಬರ್ತಾರೆ ಹೋರಾಟಕ್ಕೆ. ಜಿಲ್ಲೆಯ ಎಲ್ಲ ಪ್ರಜ್ಞಾವಂತ ಹೋರಾಟಗಾರರು ಹೋರಾಟಕ್ಕೆ ಬರ್ತಾರೆ. ನೀವು ಕಿಕ್ಔಟ್ ಮಾಡಬೇಕು ಇವ್ರನ್ನ. ಅವರಿಂದ ತೆರಿಗೆ ಹಣನ ಸಂಬಳ ಕೊಟ್ಟಿದ್ದೀವಲ್ಲ, ಅದನ್ನು ವಸೂಲಿ ಮಾಡಬೇಕು. ಅವರು ಏನು ಹೇಳಿದೆ ತಾಳಿಕಟ್ಟೆ ಅಂತ,
ಈ ಸರ್ಕಾರ ಇದನ್ನ ಗಂಭೀರವಾಗಿ ಗಮನಿಸಬೇಕು. ಆ ತಾಳಿಕಟ್ಟೆ ಅನ್ನೋ ಗ್ರಾಮ ಫುಲ್ಲು ಫ್ರಾಡ್ ಮಾಡಿಕೊಂಡು ನೌಕರಿ ಗಿಟ್ಟಿಸ್ಕೊಂಡಿರೋ ಸಾಧ್ಯತೆಗಳು ಹೆಚ್ಚಿದೆ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಎಲ್ಲ ಇಲಾಖೆ ದಾಖಲಾತಿ ನನ್ನ ಹತ್ರ ಇದೆ. ಏನು ಈ ನಕಲಿ ಅಂಗವಿಕಲರು ಇದನ್ನೆಲ್ಲನೂ ಗಂಭೀರವಾಗಿ ಪರಿಗಣಿಸಿ ಇವ್ರ ಮೇಲೆ ಕ್ರಮ ಕೈಗೊಳ್ಳಿ. ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿದ್ದಾರೆ ಅವ್ರನ್ನ ತೆಗೆದುಹಾಕಿ ಅಂತ ಹೇಳಿ ಈ ಸಂದರ್ಭದಲ್ಲಿ ತಾಲೂಕು ಆಡಳಿತಕ್ಕೆ ಆಗ್ರಹವನ್ನು ಮಾಡ್ತೀನಿ. ನಿಮ್ಗೆ ಎಷ್ಟು ದಿನ ಟೈಮ್ ಬೇಕು ಹೇಳಬೇಕು ತಹಸೀಲ್ದಾರ್ ಸಾಹೇಬ್ರೆ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.